ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಜೀವನದಲ್ಲಿ ಅನುಭವಿಸ್ತಕ್ಕಂತಹ ಹಲವಾರು ಸಮಸ್ಯೆಗಳಲ್ಲಿ ಇದು ಬಹಳ ಭಯಂಕರವಾಗಿರ್ತಕ್ಕಂಥ ಕೆಟ್ಟ ಒಂದು ಸಮಸ್ಯೆ. ಕೆಟ್ಟ ಗಂಡಾಂತರ ಅಂದರೂ ತಪ್ಪಾಗಲಾರದು. ಇವತ್ತು ಎಷ್ಟೋ ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಈ ಒಂದು ಸಮಸ್ಯೆಯಿಂದ ಬಳಲ್ತಿದ್ದಾರೆ. ಆ ಸಮಸ್ಯೆ ಬಳಕೆ ಆಗ್ತಿದೆ ಅಂತಂದಾಗ, ಅಥವಾ ಅದರಿಂದ ಅನುಭವಿಸ್ತಾ ಇದ್ದೀರಂತಂದಾಗ, ಇವತ್ತು ಎಷ್ಟೋ ಜನ ನಾನಾ ರೀತಿಯಲ್ಲಿ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ. ನಾವು ಭಾಳಷ್ಟು ಕಾರ್ಯಕ್ರಮಗಳು ಹೇಳ್ತಾನೆ ಇರ್ತೀವಿ, ಪ್ರತಿಯೊಂದು ದಂಧೆ ಆಗೋಗಿದೆ. ನಾವು ವಿಚಾರವಂತರಾಗಬೇಕು, ನಾವು ತರ್ಕಜೀವಿಗಳಾಗಬೇಕು, ನಾವು ಸಂಶೋಧನೆ ಮಾಡ್ತಕ್ಕಂಥ ಮನಸ್ಥಿತಿರಾಗಬೇಕು. ಯಾವುದು ಸರಿ, ಯಾವುದು ತಪ್ಪು, ಯಾವುದು ನಿಜ ಅಂತಕ್ಕಂಥ ಮನಸ್ಥಿತಿಯನ್ನು ನಾವು ಕಾಣಬೇಕು ಅಂತಕ್ಕಂಥದ್ದು. ಇವತ್ತು ನಮಗೇನೂ ಗೊತ್ತಿಲ್ಲ, ಈ ಥರ ಏನೋ ಒಂದು ಅಚಾತುರ್ಯ ನಡೆದೋಗಿದೆ, ಅದನ್ನು ಆಗಲೇಬೇಕು, ಸರಿಲೇ ಮಾಡಿಕೊಳ್ಳಲೇಬೇಕು ಅಂತಕ್ಕಂಥ ಮನಸ್ಥಿತಿಯಲ್ಲಿ ಹೋಯ್ತು ಅಂದಾಗ ಅದನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ತುಂಬ ಜನ ಇರ್ತಾರೆ. ಈ ಲೆಕ್ಕಾಚಾರದಲ್ಲಿ ವಾಮಾಚಾರ ಅಂತಕ್ಕಂಥದ್ದು ಈಗಾಗಲೇ ಭಾಳಷ್ಟು ಕಾರ್ಯಕ್ರಮ ಮಾತಾಡಿದ್ವಿ. ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ತುಂಬ ಡೀಪಾಗಿ ತೊಗೊಂಡೋಗೋಣ. ಆದರೆ ಇವತ್ತು ವಾಮಾಚಾರ ವಿದ್ಯೆಯಲ್ಲಿ ಮತ್ತೊಂದು ಬಗೆಯಾಗಿರ್ತಕ್ಕಂತಹ ಕೈಮದ್ದು ಹಾಕುವುದು, ಹೊಟ್ಟೆಗೆ ಮದ್ದು ಹಾಕುವುದು ಅಂತಕ್ಕಂಥದ್ದು ಇವತ್ತು ಚರ್ಚೆಗೆ ಬಂದಿರತಕ್ಕಂಥ ವಿಚಾರ. ಭಾಳಷ್ಟು ಜನ ಕರೆಗಳು ಮಾಡಿ, ಮೆಸೇಜ್ಗಳು ಮಾಡಿ ಇದ್ರ ಬಗ್ಗೆ ಮಾತಾಡಿ ನಾವು ಭಾಳಷ್ಟು ತೊಂದರೆಗಳು ಫೇಸ್ ಮಾಡ್ತಿದ್ದೀವಿ. ಎಲ್ಲೋದ್ರೂ ಕೂಡ ನಮಗೆ ತೆಗಿತಾರೆ, ಮತ್ತೆ ನಮಗದು ಕಾಣಿಸ್ಕೊಳ್ತಾ ಇದೆ, ತೆಗಿತಾರೆ, ಮತ್ತೆ ಕಾಣಿಸ್ಕೊಳ್ತಾ ಇದೆ, ನಮಗೆ ಬಿಡುಗಡೆನೇ ಆಗ್ತಾ ಇಲ್ಲ, ನಾನಾ ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಅನುಭವಿಸ್ತಾ ಇದ್ದೀವಿ ಅಂತೇಳಿ ಇವತ್ತು ಭಾಳ ಜನ ನಮಗೆ ಮೆಸೇಜ್ಗಳು ಮಾಡೋ ಮುಖಾಂತರ ಇವತ್ತು ಇಂಥ ಒಂದು ಅದ್ಭುತ ಸಬ್ಜೆಕ್ಟು ನಿಮ್ಗೆ ತಲುಪಲೇಬೇಕು. ಯಾಕಂದರೆ ಇದು ಎಲ್ಲವೂ ದಂಧೆ, ಎಲ್ಲವೂ ಕಮರ್ಷಿಯಲ್ ಆದಾಗ ನಮಗೆ ನಿಖರತೆ ಅಂತಕ್ಕಂಥದ್ದು ನಮಗೆ ಸ್ಪಷ್ಟವಾಗಿ ಸಿಗದೇ ಇದ್ದಾಗ ನಾವು ಮತ್ತೆ ಇಂತಹ ಸಮಸ್ಯೆಗಳಿಂದ ನಾವು ನರಳ್ತಾ ಇರ್ತೀವಿ. ಅದಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರನೇ ನಿಮಗೆ ನೇರವಾಗಿ ಹೇಳ್ಕೊಡ್ತಕ್ಕಂಥ ಕೆಲವು ವಿದ್ಯೆಗಳು ಇವತ್ತು ಕಾರ್ಯಕ್ರಮದಲ್ಲಿ ನಾವು ಪ್ರಸ್ತಾಪ ಮಾಡ್ತೀವಿ. ಕೈಮದ್ದು ಯಾಕೆ ಹಾಕ್ತಾರೆ, ಯಾರು ಹಾಕ್ತಾರೆ, ಯಾಕಾಗಿ ಹಾಕ್ತಾರೆ? ಇವತ್ತು ಎಷ್ಟೋ ಜನಕ್ಕೆ ಈ ವಿಚಾರ ಗೊತ್ತಿದೆ, ನಾನು ಸಪ್ರೇಟಾಗಿ ಏನು ಹೇಳೋ ಅವಶ್ಯಕತೆ ಇಲ್ಲ. ಒಂದು ಹೊಟ್ಟೆ ಉರಿ, ಒಂದು ಜಲಸ್ಸು, ನನಗಿಂತ ತುಂಬ ಚೆನ್ನಾಗಿ ಬೆಳೀತಾ ಇದ್ದಾನಲ್ಲ, ನನಗಿಂತ ಚೆನ್ನಾಗಿ ದೊಡ್ಡ ಕಾರ್ ತಗೊಂಡಿದ್ದಾನಲ್ಲ, ನನಗಿಂತ ಒಳ್ಳೆ ಮನೆ ಕಟ್ಬಿಟ್ಟಿದ್ದಲ್ಲ, ನನಗಿಂತ ಒಳ್ಳೆ ಹೆಂಡತಿ ಸಿಕ್ಬಿಟ್ಟಿದ್ದಾಳಲ್ಲ, ನನಗಿಂತ ಒಳ್ಳೆ ಗಂಡ ಸಿಕ್ಬಿಟ್ಟಿದ್ದಾನಲ್ಲ, ನನಗಿಂತ ಒಳ್ಳೆ ಅತ್ತೆ ಮಾವ ಸಿಕ್ಕಿದ್ದಲ್ಲ, ನನ್ನ ಮಕ್ಕಳಿಗಿಂತ ಆ ಮಕ್ಕಳು ತುಂಬ ಚೆನ್ನಾಗಿದ್ದಾವಲ್ಲ, ಬೆಳ್ಳಗಿದಾವಲ್ಲ, ಕೆಂಪಿಗಿದಾವಲ್ಲ, ತುಂಬ ಚೆನ್ನಾಗಿ ಓದ್ತಾ ಇದ್ದಾವಲ್ಲ, ಈ ಥರ ಹಲವಾರು ಕಾರಣಗಳನ್ನ ಇಟ್ಕೊಂಡು ಈ ದ್ವೇಷ, ಅಸೂಯೆಯಿಂದ ಕೆಲವರು ಕೈಮದ್ದಾಗ್ತಕ್ಕಂತಹ ಪ್ರವೃತ್ತಿಯನ್ನು ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ಇದು ಒಂದು. ಎರಡನೇದು, ಒಂದು ಜನಾಂಗ ಇದೆ, ಅವೆಲ್ಲ ನಾವು ಮಾಧ್ಯಮ ಹೇಳಲಿಕ್ಕಾಗಲ್ಲ. ಆ ಒಂದು ಊರು ಕೂಡ ಇದೆ. ಆ ಊರಿನ ಜನ ಅವ್ರಿಗೆ ಹಾಕಿದ್ರೇ ಸಮಾಧಾನ. ಯಾರಾದರೂ ನೀರು ಕುಡಿಯೋಕ್ಕೆ ಬಂದರೆ, ಅಥವಾ ಊಟ ಮಾಡೋಕ್ಕೆ ಬಂದರೆ, ಅಥವಾ ಏನಾದರೂ ಪದಾರ್ಥ ಕೊಡಬೇಕು ಅಂದಾಗ ಅದ್ರಲ್ಲಿ ಹಾಕಿ ಕೊಟ್ಟುಬಿಟ್ರೆ ಅವ್ರಿಗೆ ಮುಂದೆ ಸಮಾಧಾನ. ಅವ್ರ ಜೀವನದಲ್ಲಿ ಅದು ಮಾಡಲೇಬೇಕು ಅಂತಕ್ಕಂಥ ಒಂದು ಪಂಕ್ತಿಗಳು, ಅವ್ರ ರೂಲ್ಸ್ ರೆಗ್ಯುಲೇಷನ್. ಅದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ತರ್ಕ ಇಲ್ಲ, ಅದ್ರಲ್ಲಿ ಯಾವುದೇ ರೀತಿಯಾಗಿರೋ ನಿಜಸ್ಥಿತಿ ಇಲ್ಲ. ಎಲ್ಲ ಮೈಂಡ್ ಸೆಟ್ಟಿಂಗು. ಈ ಮೈಂಡ್ ಸೆಟ್ಟಿಂಗ್ಗಳು ಮಾಡ್ಕೊಂಬಿಟ್ಟು ಯಾರೋ ಏನೋ ಹೇಳ್ಕೊಟ್ರು, ಅದು ನಿಜನಾ ಸರಿನಾ, ಅಥವಾ ಅದು ಮಾಡಬೇಕಾ ಬೇಡವಾ ಅಂಥ ಮಹಾಪಾಪ ಕಾರ್ಯವನ್ನು ಮಾಡಿ ನಾವು, ನಮ್ಮ ವಂಶಜರು, ನಮ್ಮ ಮಕ್ಕಳು ಉದ್ಧಾರ ಆಗ್ತಿರತಕ್ಕಂಥ ಪರಿಜ್ಞಾನವೂ ಕೂಡ ಯೋಚನೆ ಮಾಡಿದೆ. ಇವತ್ತು ಈ ದೊಡ್ಡವರು ಹೇಳಿದ್ದಾರೆ, ನಮ್ಮ ವಂಶ ಪಾರಂಪರೆ ನಾವು ಮಾಡಲೇಬೇಕಿದ್ರೆ ಮಾಡ್ತಾ ಇದ್ದೀವಿ. ಇಷ್ಟೇ. ಏನು ಉದ್ಧಾರ ಆಗಿದ್ದೀರಾ? ಯಾವುದ್ರಲ್ಲಿ ಉದ್ಧಾರ ಆಗಿದ್ದೀರಾ? ಯಾವ ಮಕ್ಕಳು ಉದ್ಧಾರ ಆಗಿದ್ದಾರೆ? ನಿಮ್ಮ ವಂಶ ಅಭಿವೃದ್ಧಿ ಆಗಿದೆಯಾ? ನಿಮ್ಮ ವಂಶ ಉದ್ಧಾರ ಆಗಿದೆಯಾ? ಇದನ್ನು ಒಂದು ಸರಿ ಆತ್ಮಾವಲೋಕನ ಮಾಡ್ಕೊಂಡ್ಬಿಟ್ರೆ ನಿಮಗೆ ಗೊತ್ತಾಗ್ತದೆ, ನಿಮ್ಮ ಮೂಢರು, ನಿಮ್ಮ ಮೂರ್ಖರು ನಿಮಗೆ ಏನೇನು ತಲೆಯಲ್ಲಿ ತುಂಬಿ ಇದನ್ನು ಮಾಡ್ಕೊಂಡು ಹೋಗು ಅಂತ ಹೇಳಿದರೆ, ಯಾಕಾಗಿ ಮಾಡಿದೆ ಅಂತ ಹೇಳ್ತಕ್ಕ ನಿಮ್ಗೆ ಗೊತ್ತಾಗ್ತದೆ. ಒಬ್ಬ ಮದ್ದನ್ನು ಹಾಕಿ ಒಬ್ಬನ ಹಾಳು ಮಾಡೋ ಪ್ರಯತ್ನ ಇದೆಯಲ್ಲ, ಯಾವ ದೇವರು ಕ್ಷಮಿಸಲ್ಲ ಈ ಪಾಪಿಯನ್ನು. ಇಂತಹ ಪಾಪ ಕರ್ಮವನ್ನು ಅನುಭವಿಸ್ತಾರೆ, 100% ಅನುಭವಿಸ್ತಾರೆ ಜೀವಿತಾವಧಿಯಲ್ಲಿ. ಆದರೆ ನಾನು ಕೇಳೋ ಪ್ರಶ್ನೆ ಇಲ್ಲೇನಂತಂದರೆ, ನಿಮಗೆಲ್ಲ ಒಂದು ಕೈಮದ್ದು ಹಾಕಿದ್ದಾರೆ ಅಂತಂದರೆ ಆ ಕೈಮದ್ದು ಹಾಕಲಿಕ್ಕೆ ಏನು ಕಾರಣ, ಅದನ್ನು ನೀವು ತರ್ಕ ಮಾಡ್ಕೋಬೇಕು, ಯಾರು ಹಾಕ್ತಾರೆ ಅಂತೇಳಿ. ಇವತ್ತು ಸಮಾಜದಲ್ಲಿ ನಾವು ಎಲ್ಲರೂ ನಂಬಿಡ್ತೀವಿ. ಅಪ್ಪನ ನಂಬ್ತೀವಿ, ಅಮ್ಮನ ನಂಬ್ತೀವಿ, ತಮ್ಮನ ನಂಬ್ತೀವಿ, ತಂಗಿ ನಂಬ್ತೀವಿ, ಕಟ್ಕೊಂಡನ್ನ ನಂಬ್ತೀವಿ, ಎಲ್ಲರೂ ನಂಬ್ತೀವಿ, ಎಲ್ಲರೂ ಒಡ ಹುಟ್ಟಿದ್ರು ಕಳ್ತೀವಿ, ಜೊತೆಲೇ ಇದ್ದು ಜೊತೆಲೇ ಹಾಕುವಂಥವ್ರನ್ನ ಕೂಡ ನಾವು ನಂಬ್ತೀವಿ. ಆದರೆ ಈ ಭಾವನೆಗಳಲ್ಲಿ ಬದಲಾವಣೆ ಆಗಬೇಕು. ಈ ಭಾವನೆಗಳಲ್ಲಿ ಬದಲಾವಣೆ ಆಗಿಲ್ಲ ಅಂತಂದಾಗ ನಾವು ಮುಂದೆ ನಮ್ಮ ಪ್ರಾಣವನ್ನೇ ಒತ್ತಿಡಬೇಕಾಗ್ತದೆ. ಅಂಥ ಒಂದು ಸ್ಥಿತಿಗೆ ತಂದುಕೊಡ್ತಾರೆ. ಇದೇ ಕೈಮದ್ದು. ಇಲ್ಲಿ ಕೈಮದ್ದು ಹಾಕ್ಸ್ಕೊಂಡಿರ್ತಕ್ಕಂತಹ ಹಲವಾರು ಜನ ಇವತ್ತು ನರಳ್ತಾ ಇದ್ದಾರೆ ಅಂತಂದರೆ, ನಾನಾಗಲೇ ಒಂದು ಪ್ರಶ್ನೆ ಕೇಳಿದೆ, ನಿಮಗೆ ಯಾಕೆ ಕೈಮದ್ದು ಹಾಕ್ತಾರೆ,
ಯಾಕಾಗಿ ಹಾಕ್ತಾರೆ, ಕಾರಣ ಏನು ಅಂತ ಹುಡ್ಕೊಂಡಿದ್ದೀರಾ? ನಮಗೆ ಹಾಕ್ಸ್ಕೊಳ್ಳೋದು ಮಾತ್ರ ಗೊತ್ತು, ಅನುಭವಿಸೋದು ಮಾತ್ರ ಗೊತ್ತು. ತೆಗೆಸ್ಕೊಳ್ಳೋಕ್ಕೆ ಹಲ್ದಾಡಿ ಸುಸ್ತಾಗೋಗಿರೋದು ಮಾತ್ರ ಗೊತ್ತು. ಆದರೆ ನಮಗೆ ಯಾಕೆ ಹಾಕಿದ್ರು, ನಮಗೆ ಯಾಕೆ ಹಾಕಲ್ಪಟ್ಟಿತ್ತು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತೀರ. ನೀವು ಎಷ್ಟೇ ಪ್ರಾಬ್ಲಮ್ ಫೇಸ್ ಮಾಡಿದ್ರು ನಾನು ಕೊನೆ ಕರ್ಕೊಂಬರೋದು ಈ ಜ್ಯೋತಿಷಾಸ್ತ್ರಕ್ಕೆ. ಯಾಕೆ ಹೇಳಿ? ಈ ಜ್ಯೋತಿಷಾಸ್ತ್ರ ಅಂತಕ್ಕಂತಹ ಬೆಳಕಿನಿರ್ತಕ್ಕಂತಹ ಗ್ರಹಗತಿಗಳಿರ್ತಕ್ಕಂತಹ ಪ್ರಾರಬ್ಧ ಕರ್ಮಗಳ ಜೊತೆಗೆ ನಾವು ಮಾಡಿರ್ತಕ್ಕಂತಹ ಅಪಚಾರಗಳು ನಮ್ಮ ಜೀವಿತಾವಧಿಯಲ್ಲಿ ಶತ್ರುಗಳನ್ನ ಹುಟ್ಟಾಕಿ ಇಂತಹ ಒಂದು ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತಾರ ಮಾಡ್ತದಲ್ಲ ಅಂತಂದರೆ ನಮಗೆ ನೋಡ್ಕೊಳ್ಳೋಂಥ ವ್ಯವಸ್ಥೆ ಇರಲಿಲ್ಲ, ನಮಗೆ ತಿಳ್ಕೊಳ್ತಕ್ಕಂಥ ವ್ಯವಸ್ಥೆ ಇಲ್ಲ. ಮೊದಲನೇ ಭಾಗದಲ್ಲೇ ನಮ್ಮ ಜನ್ಮದೋಷಗಳು ಏನು ಅಂತಕ್ಕಂಥ ತಿಳ್ಕೊಳ್ಳತಕ್ಕಂಥ ಒಂದು ಪರಿಜ್ಞಾನ ನಮ್ಮಲ್ಲಿ ಇಲ್ಲ ಅಂತಂದಾಗ ಆ ಕಾಲಾನುಕ್ರಮದಲ್ಲಿ ನಾವು ಶತ್ರುಗಳನ್ನು ಬೆಳೆಸ್ಕೊಂಡು ಶತ್ರುಗಳ ಜೊತೆ ಇದ್ಕೊಂಡು ಶತ್ರುಗಳು ಒಳೊಳಗೇನೆ ನಮ್ಮ ಮೇಲೆ ಪ್ರಯೋಗ ಮಾಡ್ತಾರ ಒಂದು ಅವಕಾಶ ನಾವು ಮಾಡ್ಕೊಡ್ತೀವಿ ಅಂತಂದರೆ ಇದು ಗ್ರಾಚಾರ ಗಂಡಾಂತರಗಳಲ್ಲಿ ಇನ್ನೇನು ಹೇಳಿ ನೋಡೋಣ. ಒಂದ್ಸರಿ ಗ್ರಾಚಾರ ಒಕ್ಕರ್ಸ್ಕೊಂತಂದರೆ ಗಂಡಾಂತರ ಹಿಂದೆನೇ ಇದೆ ಅಂತ ಅರ್ಥ. ಒಂದರ ಗಂಡಾಂತರ ಇದೆ ಅಂತಂದರೆ ಅದು ಬದುಕ್ತೀವೋ ಅಥವಾ ಉಳಿತೀವೋ ಅಥವಾ ಒಟೋಗ್ತೀವೋ ಅಂತಕ್ಕಂಥದ್ದು ಮೂರನೇ ವಿಚಾರ. ಇವತ್ತು ಇದು ಕೈಮದ್ದು ಅಂತಕ್ಕಂಥದ್ದು ಒಂದು ಸ್ಲೋ ಪಾಯ್ಸನ್. ಒಂದು ಪ್ರಾಣಿಯಿಂದ ಶೇಖರಣೆ ಮಾಡ್ತಕ್ಕಂಥ ಒಂದು ದ್ರವ ಕೆಲವು ವಿಷಕಾರಕ ಗಿಡಮೂಲಿಕೆಗಳಿಂದ ಶೇಖರಣೆ ಮಾಡ್ತಕ್ಕಂತಹ ಮೂಲಿಕೆ ದ್ರವ್ಯ ಎರಡನ್ನೂ ಮಿಕ್ಸ್ ಮಾಡಿ ಒಂದು ಮದ್ದನ್ನು ಮಾಡಿ ಹೊಟ್ಟೆಗೆ ಆಗ್ತಕ್ಕಂಥದ್ದು ಜ್ಯೂಸ್ನೆಲ್ಲೋ ನೀರಿನೆಲ್ಲೋ ಅಥವಾ ಸಾಲಿಡಲ್ಲೋ ಅಥವಾ ಫ್ರೂಟ್ಸ್ನೆಲ್ಲೋ ಅಥವಾ ಆಹಾರದಲ್ಲೋ ಅಥವಾ ಇನ್ಯಾವುದೋ ಸ್ವೀಟ್ ಕೊಡೋದ್ರಲ್ಲೋ ಇನ್ಯಾವುದೋ ಪ್ರಸಾದ ಕೊಡೋ ನೆಪದಲ್ಲೋ ಯಾವುದಲ್ಲೂ ಸೇರಿಸಿ ನಿಮ್ಮ ದೇಹದ ಒಳಗಡೆ ಹೋಗೋ ರೀತಿ ವ್ಯವಸ್ಥೆ ಮಾಡಿಬಿಡ್ತಾರೆ. ಯಾಕೆ ಮಾಡ್ತಾರೆ ಅಂತಂದರೆ ಒಂದು ನಾಶ ಮಾಡಬೇಕು, ಒಂದು ಹಾಳು ಮಾಡಬೇಕು. ಇಷ್ಟೇ ಕಾನ್ಸೆಪ್ಟ್, ಬೇರೆ ಏನಿಲ್ಲ. ಮದ್ದಾಗ್ತಾರೆ ಅಂದರೆ ಒಂದು ಹಾಳು ಮಾಡಬೇಕು, ಇಲ್ಲಾಂದರೆ ನಾಶ ಮಾಡಬೇಕು ಅಂತ. ಅದು ಹೆಣ್ಣಾಗಿರಲಿ ಗಂಡಾಗಿರಲಿ. ಯಾಕೆ ಮಾಡ್ತಾರೆ ಅಂತಂದರೆ ನಿಮ್ಮ ಒಳಗಡೆ ಉಟ್ಕೊಂಡಿರ್ತಕ್ಕಂಥ ಶತ್ರುಗಳು ಅವ್ರ ರೂಪದಲ್ಲಿ ನಿಮಗೆ ಕೈಮದ್ದನ್ನು ಹಾಕ್ತಾರೆ ಅಂತಕ್ಕಂಥದ್ದು. ನೀವು ಶಾಸ್ತ್ರ ನೋಡ್ಕೊಂಡ್ಬಿಟ್ರೆ, ಯಾಕೆ ನಾನು ಮತ್ತೆ ನಿಮ್ಮನ್ನು ಕರ್ಕೊಂಬಂದು ಇಲ್ಲಿಗೆ ಹೇಳ್ಕೊಂಬರ್ತೀನಿ ಅಂತಂದರೆ ಎಲ್ಲವೂ ಗ್ರಹಗಳಮಯ. ಗ್ರಹಗಳೇ ಗ್ರಾಚಾರಗಳಾಗಿ ಏರ್ಪಟ್ಟಾಗ, ಗ್ರಹಗಳೇ ಗ್ರಾಚಾರಗಳಾಗಿ ನಮಗೆ ತಿರುಗುಬಾಣ ಆದಾಗ ನಮಗೆ ಶತ್ರುಗಳು ಉತ್ಪನ್ನ ಆಗ್ತಾರೆ. ನಮ್ಮ ಮನೇಲೆ ತಿಂದು, ನಮ್ಮ ಮನೇಲೆ ಉಂಡು, ನಮ್ಮ ಮನೇಲೆ ಕುಡಿದು, ನಮ್ಮಿಂದನೇ ಎಲ್ಲವನ್ನೂ ಮಾಡಿಸ್ಕೊಂಡಿರ್ತಕ್ಕಂಥವ್ರೆ ನಮಗೆ ಮದ್ದನ್ನು ಹಾಕ್ತಾರೆ. ಕಟ್ಕೊಂಡು ಹೆಂಡತಿ ಆಗ್ತಾಳೆ ಮದ್ದನ್ನು, ಕಟ್ಕೊಂಡು ಗಂಡ ಹಾಕ್ತಾನೆ, ಎತ್ತ ತಾಯಿ ಆಗ್ತಾಳೆ, ಎತ್ತು ತಂದೆ ಆಗ್ತಾನೆ, ಒಡ ಹುಟ್ಟಿದ ಅಣ್ಣ ಆಗ್ತಾಳೆ, ತಂಗಿ ಆಗ್ತಾಳೆ, ಅಕ್ಕ ಆಗ್ತಾಳೆ. ನಾನಾ ಕಾರಣಗಳಿರ್ಬೋದು, ಕಾರಣಗಳು ಸಾವಿರಾರಿರಲಿ. ಆದರೆ ಯಾರು ಆಗ್ತಾರೆ ಯಾರು ಹಾಕಲ್ಬಹುದು ಅನ್ನತಕ್ಕಂಥದ್ದನ್ನ ಜಾತಕ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ನೀವೆಲ್ಲ ಮರ್ತಿದ್ದೀರಿ ಆಗಲಿ ಅಂತ ಕಾಣಿಸುತ್ತೆ. ಋಣ ರೋಗ ಶತ್ರುಬಾಧೆ ಅಂತಕ್ಕಂಥ ಬಗ್ಗೆ ನಾವು ಮಾತಾಡಿದ್ದೀವಿ. ಈ ಋಣ ರೋಗ ಶತ್ರುಬಾಧೆ ಅಂತಕ್ಕಂಥದ್ದು 6ನೇ ಮನೆ. ಯಾರಿಗೆ 6ನೇ ಮನೆ ಕೆಟ್ಟಿರ್ತದೆ, ಆ 6ನೇ ಮನೆಯಲ್ಲಿ ಕೆಲವೊಂದು ಗ್ರಹಗಳು, ನೀಚ ಗ್ರಹಗಳು ನಿಮಗೆ ಉಪಸ್ಥಿತಿ ಇದ್ದಾಗ, ಆ ಉಪಸ್ಥಿತಿ ಗ್ರಹಗಳ ಒಂದು ಜಾಗೃತವಾಗಿರ್ತಕ್ಕಂಥ ಸಮಯ ಬಂದಾಗ, ಅಂದರೆ ಅದರ ಟೈಮ್ ನಾವು ಹೇಳ್ತೀವಲ್ಲ ಲೋಕಾರೂಢಿಯಾಗಿ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ. ಪಾಪಗ್ರಹಗಳು ಜಾಗೃತವಾದಾಗ ಆ ಪಾಪಗ್ರಹಗಳಿಂದ ಸಿಗ್ತಕ್ಕಂತಹ ಬಳುವಳಿಯೇ ಶತ್ರುಗಳು. ಆ ಶತ್ರುಗಳಿಂದ ಪಾಪಗ್ರಹಗಳು ನಮಗೆ ಮಾಡಿಸ್ತಕ್ಕಂತಹ ಗಂಡಾಂತರಗಳೇ ಕೈಮದ್ದು. ಬೇರೆ ಬೇರೆ ರೀತಿ ಕೈಮದ್ದುಗಳಿದ್ದಾವೆ, ಹಲವಾರು ರೀತಿ ಕೈಮದ್ದುಗಳಿದ್ದಾವೆ. ನಾನು ಬರೀ ಕೈಮದ್ದು ಬಗ್ಗೆ ಮಾತಾಡ್ತೀನಿ, ಇನ್ನೂ ಒಂದು 2-3 ಇದ್ದಾವೆ ಹೇಳ್ತೀನಿ. ಆಶ್ಚರ್ಯಪಡ್ತೀನಿ, ಇವೆಲ್ಲ ಈಗೆಲ್ಲ ಉಂಟಾ? ಈ ವಿಜ್ಞಾನ ಇಷ್ಟೊಂದು ಮುಂದಿರ್ತಕ್ಕಂಥ ವಿಜ್ಞಾನದಲ್ಲಿ ಇಂಥದ್ದೆಲ್ಲ ಇದೆಯಾ ಅಂತ. ವಿಜ್ಞಾನಕ್ಕೆ ಲಿಮಿಟ್ ಇದೆ. ವಿಜ್ಞಾನದಲ್ಲಿ ಭಾಳ ಸಾಧ್ಯ ಮಾಡಿದ್ವಿ ನಾವು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಅದಕ್ಕೆ ಲಿಮಿಟ್ ಇದೆ. ಪ್ರಕೃತಿಯನ್ನು ಮೀರಿ ಯಾವ ವಿಜ್ಞಾನವೂ ಮುಂದಿರೋಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರಕೃತಿಯಲ್ಲೇ ಕೊಟ್ಟಿರ್ತಕ್ಕಂತಹ ಹಲವಾರು ಅಪೂರ್ವವಾಗಿರ್ತಕ್ಕಂತಹ ವಿಷಕಾರಕ ಗಿಡಮೂಲಿಕೆಗಳಿಂದ ಸಂಗ್ರಹ ಮಾಡ್ತಕ್ಕಂಥ ದ್ರವ್ಯ, ಕೆಲವು ನೀಚ ಪ್ರಾಣಿಗಳಿಂದ ಸಿಗ್ತಕ್ಕಂತಹ ದ್ರವ್ಯವನ್ನು ತಗೊಂಡು ಆ ವಿದ್ಯೆಯಿಂದ ಮದ್ದನ್ನು ಹಾಕಿ ಕೆಲವೊಂದು ಉಪಯೋಗಗಳನ್ನು ಹಿಂದೆ ಮಾಡ್ಕೊಳ್ತಿದ್ರು. ಆ ಉಪಯೋಗ ಮಾಡ್ಕೊಳ್ತಕ್ಕಂತಹ ಮದ್ದು ಅವ್ರಿಗೆ ಬಹಳ ಉಪಯೋಗ ಆಗ್ತಿತ್ತು. ಆದರೆ ಕಾಲಕ್ರಮೇಣ ಅದೆಲ್ಲ ನಶಿಸಿ ಹೋಗ್ತಾ ಈ ಮದ್ದು ಒಬ್ಬರನ್ನ ಹಾಳು ಮಾಡೋಕ್ಕೋಸ್ಕರ ಇವತ್ತಿನ ದಿವಸ ಉಪಯೋಗ ಮಾಡ್ತಿದ್ದಾರೆ ಅಂತಂದರೆ ನಾವು ಯಾವ ಸ್ಥಿತಿಲಿ ಇದ್ದೀವಿ, ಯಾವ ಪರಿಸ್ಥಿತಿ ಅಂತಕ್ಕಂಥದ್ದು ಗೊತ್ತಾಗಬೇಕು ನಮಗೆ. ಯಾಕಂದರೆ ಹಿಂದೆ ರಾಜ ಮಹಾರಾಜರುಗಳು ತಮ್ಮ ಶತ್ರುಗಳನ್ನು ಯಾರಿಗೂ ಗೊತ್ತಾಗದ ಹಾಗೆ, ಯಾರಿಗೂ ವಿಚಾರ ಗೊತ್ತಾಗದ ಹಾಗೆ, ಯಾವುದೇ ಲೀಗಲ್ ಇಶ್ಯೂ ಆಗದ ಹಾಗೆ
ಒಳಗಿಂದ ಒಳಗೆ ಸಾಯಿಸೋದಕ್ಕೋಸ್ಕರ, ಮುಗಿಸೋದಕ್ಕೋಸ್ಕರ, ನಾಶ ಮಾಡೋದಕ್ಕೋಸ್ಕರ ಈ ಕೈಮದ್ದನ್ನು ಹಾಕುವಂಥ ಪ್ರವೃತ್ತಿ ಇತ್ತು. ಆಗ ಬಂದಂಥ ವಿದ್ಯೆ ಇದು. ಪ್ರಾಚೀನ ಕಾಲದ ವಿದ್ಯೆ, ಇವತ್ತನ್ನೇ ಮುದ್ಕೊಟ್ಕೊಂಡಿದ್ದಲ್ಲ ಇದು. ಪ್ರಾಚೀನ ಕಾಲದ ವಿದ್ಯೆ. ಆ ವಿದ್ಯೆ ಬರ್ತಾ 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 ಎಲ್ಲರ ಕೈಗೂ ಸಿಕ್ಕಿ ಸುಣ್ಣ ಆಗಿ ಇವತ್ತು ಪಾಪಿಗಳ ಕೈಲಿ ಸಿಕ್ಕಿ ಪುಣ್ಯಾತ್ಮರು ಅಂತೀವಿ, ನಿರಪರಾಧಿಗಳಂತೀವಿ, ಗ್ರಾಚಾರ ಕೆಟ್ಟರು ಅಂತೀವಿ, ಅವ್ರಿಗೆಲ್ಲರೂ ಕೂಡ ಈ ಪಾಪಿ ವರ್ಗದಿಂದ ಒಂದಷ್ಟು ಅನಾಹುತಗಳು ಆಗ್ತಿದ್ದೇವೆ ಅಂತಂದರೆ, ಇವತ್ತು ಲಕ್ಷಾಂತರ ಜನ ಇದನ್ನು ಅನುಭವಿಸ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಮನೆಗಳಲ್ಲೂ ಕೂಡ ಎಷ್ಟೋ ಜನ ಇರ್ಬೋದು. ನನಗೂ ಹೊಟ್ಟೆ ಮದ್ದು ಹಾಕಿದ್ರು, ಹೋಗಿ ತೆಗೆಸ್ಕೊಂಬಂದೆ. ನನಗೂ ಹೊಟ್ಟೆ ಮದ್ದು ಹಾಕಿದ್ರು, ನಾನು ಕ್ಲೀನ್ ಮಾಡ್ಕೊಂಬಂದೆ. ನನಗೂ ಹೊಟ್ಟೆ ಮದ್ದು ಅವಾಗವಾಗ ಹಾಕ್ತೀರ, ಅವಾಗವಾಗ ಬಂದು ಬೀಳುತ್ತೆ, ಆದರೆ ನಾನು ಕ್ಲೀನ್ ಮಾಡಿ ಸುಸ್ತಾಗ್ಬಿಟ್ಟಿದ್ದೀನಿ. ಅವರೇ ತೆಗೆದು ಅವರಿಗೆ ಕೊಡ್ತಾರೆ. ಆದರೆ ಅದು ನಿಜವೋ ಸುಳ್ಳು ನಮಗೆ ಗೊತ್ತಿಲ್ಲ. ಅವ್ರ ಎದುರುಗಡೆ ವಾಂತಿ ಮಾಡಿಸ್ತಾರೆ, ಅದು ಗೊತ್ತಿಲ್ಲ, ನನಗೆ ನಿಜವೋ ಸುಳ್ಳು ಗೊತ್ತಿಲ್ಲ. ಏನೇನೋ ಒಂದಷ್ಟು ಬಂದು ಬೀಳುತ್ತೆ ಬಾಯಿಂದ. ಇವೆಲ್ಲ ನಾವು ಸಾಮಾಜಿಕ ಬದುಕಿನಲ್ಲಿ ಈಗಾಗಲೇ ಕಂಡಿಡ್ತಕ್ಕಂಥ ಸತ್ಯಗಳು. ಆದರೆ ಒಬ್ಬ ವ್ಯಕ್ತಿಗೆ ಒಂದು ಕೈಮದ್ದು ಬೀಳುತ್ತೆ ಅಂತಂದರೆ ಅದು ಆರ್ನಮಿರ್ತಕ್ಕಂಥ ಪಾಪಗ್ರಹಗಳು. ಅದು ಯಾರು ಅಂತಂದರೆ ಭಾಳ ಮುಖ್ಯವಾಗಿ ರಾಹು, ಇನ್ನೊಂದು ಮುಖ್ಯವಾಗಿ ಶನಿ, ಇನ್ನೊಂದು ಮುಖ್ಯವಾಗಿ ಕೇತು. ಈ ರಾಹು, ಶನಿ, ಕೇತುವಿನ ಸಂಬಂಧ ಏನಾದರೂ 6ನೇ ಮನೆ ಜೊತೆ ನಿಮಗಿತ್ತು ಅಂತಂದಾಗ, ಆ 6ನೇ ಮನೆ ಆಕ್ಟಿವೇಟ್ ಆಗ್ತಕ್ಕಂತಹ, ಅಂದರೆ ಪಾಪಗ್ರಹಗಳು ಆಕ್ಟಿವೇಟ್ ಆಗ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಜೊತೆಯಲ್ಲೇ ಇರ್ತಕ್ಕಂಥವ್ರು ಅಥವಾ ಹೊರಗಡೆಯಿಂದ ಆಕಸ್ಮಿಕ ಇರ್ತಕ್ಕಂಥವ್ರು ಅಥವಾ ಆಗ್ತಾನೆ ಪರಿಚಯ ಆಗಿರ್ತಕ್ಕಂಥವ್ರು ಯಾರೋ ಏನೋ ಒಂದು ನಿಮಗೆ ನಡೀತದೆ. ಅಥವಾ ನೀವೇ ಅಂಥವ್ರ ಮನೆಗೆ ಹೋಗಿ ಏನನ್ನೋ ತಗೊಂಡು ಕುಡಿದು ತಿಂದು ಬಂದಿರ್ತೀರ, ನಿಮಗೆ ಗೊತ್ತೇ ಆಗಲ್ಲ. ಈ ಥರ ಕೈಮದ್ದು ಆಗ್ತಕ್ಕಂಥ ಒಂದು ಪ್ರವೃತ್ತಿನೇ ಹಲವಾರು ಪಾಪಿಗಳು ಇವತ್ತು ಮಾಡ್ತಾಯಿದ್ರು ಕೂಡ, ದಟ್ಟ ದಾರಿದ್ರ್ಯವನ್ನು ಅನುಭವಿಸಿದ್ರು ಕೂಡ ಅವ್ರ ಬುದ್ಧಿ ಅಂತೂ ಚೇಂಜ್ ಆಗಿಲ್ಲ ಇವತ್ತಿಗೂ. ಹಾಕ್ಸ್ಕೊಂಡಿರೋರು ನರಳ್ತಾ ಇದ್ದಾರೆ, ಹಾಕೊಂಡಿರೋರು ಆಗ್ತಾನೇ ಇದ್ದಾರೆ. ಪಾಪಿ ಚಿರಾಯು ಅಂತಾರಲ್ಲ ಆ ಥರ. ಆದರೆ ಒಂದಲ್ಲ ಒಂದು ನರಕವನ್ನು ಅನುಭವಿಸ್ತಾರೆ, ಅದು ತಪ್ಪದು. ಇಲ್ಲಿ ಯಾವುದೇ ಒಂದು ವಿದ್ಯೆ ದುರ್ಬಳಕೆ ಆಯಿತು ಅಂದಾಗ ಪ್ರಕೃತಿ ಸಹಿಸೋದಿಲ್ವಂತೆ, ಪ್ರಕೃತಿಯಿಂದ ಕ್ಷಮೆನೇ ಇಲ್ಲ. ಆದ್ದರಿಂದ ಇವತ್ತಿನ ಕಾಲಮಾನದಲ್ಲಿ ಆಗ್ತಕ್ಕಂಥ ಈ ಕೈಮದ್ದು ಒಂದು ಕಡೆ ಆಯಿತು ಅಂದರೆ, ವಾಮಾಚಾರ ಕೈಮದ್ದು ಅಂತ ಇನ್ನೊಂದಿದೆ. ವಾಮಾಚಾರ ಕೈಮದ್ದು ಅಂತಂದರೆ, ನಾನು ಮೊದಲು ಹೇಳಿದ್ದು ಯಾವುದೋ ಒಂದು ಪ್ರಾಣಿಯ ದ್ರವ್ಯ ಮತ್ತು ಗಿಡಮೂಲಿಕೆ ದ್ರವ್ಯವನ್ನು ನೇರವಾಗಿ ಊಟದ ಮುಖಾಂತರ ಉಂಡೆ ಮಾಡಿ ಸೇರಿಸುವಂಥದ್ದು ಅಥವಾ ಪೌಡ್ರ್ ಮಾಡಿ ಸೇರಿಸುವಂಥದ್ದು. ಈ ವಾಮಾಚಾರ ಮದ್ದು ಅಂತಂದರೆ, ಇದೇ ದ್ರವ್ಯವನ್ನು, ಇದೇ ವಸ್ತುವನ್ನು ಇವ್ರು ಏನು ಮಾಡ್ತಾರೆ, ಮಂತ್ರಶಕ್ತಿಯಿಂದ, ತಂತ್ರಶಕ್ತಿಯಿಂದ ಅದನ್ನು ಇನ್ನೊಂದಷ್ಟು ವಾಮಾಚಾರಗಳನ್ನಗೊಳಿಸಿ ಅದನ್ನು ಮಂತ್ರಿಸಿ ಅದನ್ನು ತೊಗೊಂಬಂದು ಹಾಕುವಂಥದ್ದು. ಇದಕ್ಕಿಂತ ಅದು ತುಂಬ ಸ್ಟ್ರಾಂಗು. ಯಾಕಂದರೆ ಈ ಮದ್ದಿನ ಜೊತೆಗೆ ಮಂತ್ರಶಕ್ತಿ ಕೂಡ ಸೇರ್ಕೊಂಡ್ಬಿಟ್ಟಿರ್ತದೆ. ಈ ಮದ್ದು ಮತ್ತು ಈ ಮಂತ್ರಶಕ್ತಿ ಎರಡೂ ಸೇರಿಯಲ್ಲಿ ಆಯಿತು ಅಂದರೆ ವ್ಯಕ್ತಿ ಕುಲಾಸ್. ಇದಕ್ಕಿಂತ ಇನ್ನೂ ಒಂದು ಡೇಂಜರ್ ಇದೆ. ನಾನು ಹಿಂದಿನ ಭಾಗದಲ್ಲಿ ಹೇಳಿದ ಹಾಗೆ, ಮಾಟ ಮಾಡಿಸಿದ ಆಗ್ತಕ್ಕಂಥದ್ದು ಕೈಮದ್ದು ಒಂದು ಕಡೆ ಆದರೆ, ಅದೇ ಕೈಮದ್ದಿಗೆ ಮಂತ್ರಶಕ್ತಿಯಿಂದ ಜಾಗೃತಿಗೊಳಿಸಿ ಮಾಟವನ್ನು ಮಾಡಿಸಿ ಅದನ್ನು ಹಾಕ್ತಕ್ಕಂಥದ್ದು ಎರಡನೇ ಪದ್ಧತಿ. ಮೊದಲಿಗಿಂತ ಎರಡನೇದು ಸ್ಟ್ರಾಂಗ್, ಆದರೆ ಇದಕ್ಕಿಂತ ಇನ್ನೊಂದು ಸ್ಟ್ರಾಂಗ್ ಇದೆ. ಇಲ್ಲ, ನಾನು ಯಾರ ಮನೇಲೂ ತಿನ್ನಲ್ಲ, ಯಾರ ಮನೇಲೂ ಕುಡಿಯಲ್ಲ, ಯಾರ ಮನೇಲೂ ಊಟ ಮಾಡಲ್ಲ, ಯಾರ ಮನೇಲೂ ಒಂದು ಹನಿ ಡ್ರಾಪು ನಾನು ಕುಡಿಯಲ್ಲ, ಆದರೂ ಕೂಡ ನನ್ನ ಹೊಟ್ಟೆಗೆ ಮದ್ದು ಬಿದ್ದಿದೆ ಅಂತೇಳಿ ನನಗೆ ಗೊತ್ತಾಗಿದೆ, ಇದನ್ನು ತೆಗೆಸ್ಕೋಬೇಕು ಅಂತ ಭಾಳ ಪ್ರಯತ್ನ ಪಡ್ತಾ ಇದ್ದೀನಿ, ಆದರೂ ಕೂಡ ಮತ್ತೆ 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 ಬಂದು ಬೆಳೀತಾ ಇರುತ್ತೆ ಅಂಥೇಳಿ ಒಂದು ವರ್ಗ ಜನ ಮಾತಾಡ್ಕೊಳ್ತಕ್ಕಂಥದ್ದು ಇದೆ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಒಂದು ಕುಡಿಯಲ್ಲ, ಒಂದು ತಿನ್ನಲ್ಲ, ಒಂದು ಮನೆಗೆ ಹೋಗಲ್ಲ, ಒಂದು ಸವಾಸ ಮಾಡಲ್ಲ. ಯಾರು ಹಾಕಿದ್ರಪ್ಪ ಇವನಿಗೆ ಮದ್ದು? ಮನೇಲಿ ಹಾಕಿಕ್ಬಿಟ್ರಾ? ಇಲ್ಲ, ಮನೇಲೂ ಅಂಥ ಕೆಟ್ಟ ಜನ ಯಾರೂ ಇಲ್ಲ. ತಂದೆ ತಾಯಿ, ಹೆಂಡತಿ, ಮಕ್ಕಳು ಅಥವಾ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಇವ್ರು ಯಾರಲ್ಲೂ ಆ ಥರ ಒಂದು ಭೇದ ಭಾವ ಇಲ್ಲ. ಎಲ್ಲರೂ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಕ್ಕಂಥವ್ರು. ಆದರೆ ಅವರೆಲ್ಲ ಕೂಡ ಇವತ್ತು ನನ್ನ ಬಗ್ಗೆ ಕಾಳಜಿ ವಹಿಸಿ ಬೈತಿದ್ದಾರೆ. ಇದು ನಿಜ ಸ್ಥಿತಿ. ಮನೇಲಿ ಹಾಕೋರು ಇದ್ದಾರೆ, ತುಂಬ ಜನ ಇದ್ದಾರೆ, ಅದು ಬೇರೆ ವಿಚಾರ. ಆದರೆ ನನಗೆ ಆ ಥರ ಒಂದು ಪರಿಸ್ಥಿತಿ ಇಲ್ಲ, ನನಗೆ ಹೊರಗಡೆನಿಲ್ಲ ಅಂತಂದಾಗ ಬೈ ಏರ್ ಮುಖಾಂತರ ನಿಮ್ಮ ಹೊಟ್ಟೆಗೆ ಮದ್ದನ್ನು ಹಾಕ್ತಕ್ಕಂಥ ಒಂದು ವಾಮಾಚಾರ ನಮ್ಮ ಜಗತ್ತಿನಲ್ಲಿ ಬಳಕೆಯಲ್ಲಿದೆ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಬೈ ಏರ್ ಹೆಂಗೆ ಕಳಿಸ್ತಾರೆ ಅಂತ. ನಿಮ್ಮ ಹತ್ರ ಮೊಬೈಲ್ ಇರುತ್ತೆ, ನನ್ನ ಹತ್ರ ಮೊಬೈಲ್ ಇರುತ್ತೆ. ನಾನು ಇಲ್ಲಿಂದ ನಿಮಗೆ ಡಯಲ್ ಮಾಡಿದ ತಕ್ಷಣ ನಿಮ್ಗೆ ಹೆಂಗೆ ನನ್ನ ಸ್ವರ ಕೇಳಿಸುತ್ತೆ, ಅಥವಾ ನೀವು ನನ್ನ ನಂಬರ್ಗೆ ಡಯಲ್ ಮಾಡಿದ ನನಗೆ ಹೆಂಗೆ ಸ್ವರ ಕೇಳಿಸುತ್ತೆ, ಹಾಗೇನೆ ನೆಟ್ವರ್ಕ್ ಅಂತಕ್ಕಂಥದ್ದು ವೆರಿ ವೆರಿ ಪವರ್ಫುಲ್. ಮಂತ್ರಶಕ್ತಿಯ ನೆಟ್ವರ್ಕ್ ಮತ್ತು ಮಂತ್ರಶಕ್ತಿಯಿಂದ ಜಾಗೃತವಾಗಿರ್ತಕ್ಕಂತಹ ಸ್ಪಿರಿಟ್ ಶಕ್ತಿ ಎಲ್ಲಿಂದ ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಅಂಥ ಅನಾಗರಿಕರು, ಅಂಥ ಮೂರ್ಖರು, ಅಂಥ ಪಾಪಿಗಳು ನಮ್ಮ ಪ್ರಪಂಚದಲ್ಲಿದ್ದಾರೆ. ಇವರೆಲ್ಲ ಯಾರ ಕೈಗೆ ಸಿಗ್ತಾರೆ ಅಂದರೆ ಪಾಪಿಗಳ ಕೈಗೆ ಸಿಗ್ತಾರೆ, ಪುಣ್ಯವಂತರ ಕೈಗೆ ಸಿಗಲ್ಲ ಇವರು.
ಒಳ್ಳೆಯವರಿಗೆ ಧರ್ಮಾತ್ಮ ನೀತಿವಂತರಿಗೆ ಇವ್ರು ಯಾರು ಸಿಗೋದಿಲ್ಲ, ಯಾಕಂದರೆ ಅವ್ರಿಗಂತ ಸವಾಸ ಬೇಕಾಗಿರಲ್ಲ. ಆದರೆ ಈ ಪಾಪಿಗಳು ಇರ್ತಾರಲ್ವಾ, ಜನ್ಮತಃ ಪಾಪಿಗಳು ಹುಟ್ಟಾಕಿ ಇನ್ನೊಬ್ಬರನ್ನ ಹಾಳು ಮಾಡಬೇಕು ಅಂತಲೇ ಹುಟ್ಟಿರ್ತಾರಲ್ವಾ, ಇನ್ನೊಬ್ಬರು ನಾಶ ಮಾಡಿಬಿಟ್ಟು ನಾವು ಬೆಳ್ಕೋಬೇಕು ಅಂತ ಇರ್ತಾರಲ್ವಾ, ಇನ್ನೊಬ್ಬ ಎಲ್ಲಿ ಬೆಳೆದು ಬಿಡ್ತಾನೋ, ಇನ್ನೊಬ್ಬ ಎಲ್ಲಿ ಉದ್ಧಾರ ಆಗ್ಬಿಡ್ತಾನೆ, ನಾವು ಚೆನ್ನಾಗಿ ಓದ್ಬಿಡ್ತಾನೆ ಅಂತೇಳಿ ಆ ಹೊಟ್ಟೆ ಉರಿ ಜಲಸಲ್ಲಿ ಇಟ್ಟಿರ್ತಾರಲ್ವಾ, ಇಂಥವ್ರ ಕೈಗೆ ಇಂಥವ್ರು ಸಿಗ್ತಾರಂತೆ. ಇಂಥವ್ರು ಸಿಕ್ಕಿದ್ದು ಯಾಕೆ ಸಿಗ್ತಾರೆ ಗೊತ್ತಾ? ಅವರು ನಾಶ ಆಗೋದಕ್ಕೆ, ಇವರು ಇನ್ನೊಂದಷ್ಟು ಪಾಪ ಮಾಡಿ ಇವರು ನಾಶ ಆಗೋದಕ್ಕೆ. ಇಡೀ ವಂಶ ಅಳಿಸೋಗ್ತದೆ, ಜ್ಞಾಪಕ ಇಟ್ಕೊಳ್ಳಿ. ಇಡೀ ವಂಶ ಅಳಿದು ಹೋಗ್ತದೆ, ನಾಮವಿಶೇಷ ಆಗೋಗಿರ್ತದೆ. ಯಾರು ಮದ್ದಾಗ್ತಾರೆ ಅವರು. ಇಂಥ ಪಾಪಿ ಜನಾಂಗಗಳು ಇವತ್ತು ಸಮಾಜದಲ್ಲಿದ್ದಾರೆ, ತುಂಬ ಜನ ಇದ್ದಾರೆ. ಜಾಗೃತವಾಗಿರಬೇಕು. ಈ ಪಾಪಿ ಜನಾಂಗ ಮಾಡ್ತಕ್ಕಂಥದ್ದು ನಿಮ್ದು ಏನು ಮಾಡ, ಜಸ್ಟ್ ನಿಮ್ಮೊಂದು ಫೋಟೋ ಇದ್ರೆ ಸಾಕು. ಆ ಫೋಟೋವನ್ನು ಮಾಂತ್ರಿಕೆಯನ್ನು ಕೊಟ್ಟು ಆ ಫೋಟೋ ಮುಖಾಂತರ ಒಂದು ಮಂತ್ರಶಕ್ತಿಯಿಂದ ಸ್ಮಶಾನದಲ್ಲಿ ಅದರ ಒಂದು ಪ್ರಯೋಗವನ್ನು ಮಾಡಿ ಒಂದು ಸ್ಪಿರಿಟ್ ಮುಖಾಂತರ, ಒಂದು ಪಿಶಾಚಿ ಮುಖಾಂತರ ನಿಮ್ಮ ದೇಹ ಒಳಗಡೆ ಸೇರಿಸುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಇದನ್ನು ಶನಿವಾರ ದಿವಸನೇ ಮಾಡ್ತಾರೆ, ನೆನ್ಪಿಟ್ಕೊಳ್ಳಿ. ಶನಿವಾರನೇ ಈ ಪ್ರಯೋಗಗಳನ್ನ ಮಾಡ್ತಾರೆ. ಒಂದು ಸರಿ ಇದಕ್ಕೇನಾದ್ರು ಸಿಕ್ಕಾಕೊಳ್ತು ಅಂತಂದರೆ ಮುಗೀತು ನಿಮ್ಮ ಕತೆ. ಯಾಕಂದರೆ ನಿಧಾನಕ್ಕೆ ಸ್ಲೋ ಆಗಿ ಅದು ಕೆಲಸ ಮಾಡ್ತಾ ಹೋಗ್ತದೆ. ಭಾಳ ಜನ ಈ ಥರ ಒಂದು ಪ್ರಯೋಗಗಳಿಗೆ ಒಳಪಟ್ಟು ಎಷ್ಟೋ ಜನ ಪ್ರಾಣ ಕಳ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಈ ಥರ ಇಲ್ಲಿಗಲ್ ಆಗಿ ಸಾಯಿಸುವಂಥ ಒಂದು ಪ್ರವೃತ್ತಿ ಇದೆಯಲ್ಲ, ಇದು ಅನಾದಿ ಕಾಲದಲ್ಲಿತ್ತು, ಅವತ್ತಿನ ಕಾಲದಲ್ಲಿತ್ತು. ಇವತ್ತು ದುಷ್ಟ ಬುದ್ಧಿ, ದುಷ್ಟ ಶಕ್ತಿಗಳ ಕೈಗೆ ಸಿಕ್ಕಾಕೊಂಡು ಇವತ್ತು ಅಮಾಯಕ ಜನಗಳನ್ನ, ನಿರಪರಾಧ ಜನಗಳನ್ನು ಹೊಟ್ಟೆ ಉರಿ ಜಲಸಿಂದ, ಶತ್ರುತ್ವ ಬಾದಿಂದ, ದ್ವೇಷದಿಂದ ಇವತ್ತು ಈ ಪ್ರಯೋಗ ನೆಟ್ಕೊಂಡು ಮಾಡಿದರೆ ಕಾನೂನಲ್ಲಿ ಏನೂ ವ್ಯವಸ್ಥೆ ಇಲ್ಲ. ಕಾನೂನು ಕೇಳಿದ್ರೆ ನಕ್ಬಿಡ್ತಾರೆ. ಏನ್ರಿ 20ನೇ ಶತಮಾನದಲ್ಲಿ ಇದ್ದೀರಾ, ಇಂಥವೆಲ್ಲ ನಂಬ್ತೀರ ನೀವು ಅಂತ ಕೇಳ್ತಾರೆ. ಆದರೆ ಅದು ಅನುಭವಿಸ್ತಾನೋ ಗೊತ್ತು ಅದು ಕಷ್ಟ ಏನು ಅಂತ, ಅನುಭವಿಸ್ತಾ ಇರೋರು ಗೊತ್ತು ಆ ಕಷ್ಟ ಏನು ಅಂತ. ಆಯಿತಾ? ಇದೆಲ್ಲೂ ಉಲ್ಲೇಖ ಇಲ್ಲ. ನೀವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು ಏನೂ ಆಗಲ್ಲ ನೋಡಿ. ಇಂಥದ್ದೆಲ್ಲ ತಿಳ್ಕೊಂಡೇ ಈ ಪಾಪಿಗಳು ಏನು ಮಾಡ್ತಾರೆ, ಒಳಗಿಂದೊಳಗಿಂತ ಕೆಲಸಗಳು ಮಾಡ್ತಾರೆ. ಆದರೆ ನಮ್ಮಿಂದ ತಪ್ಪಿಸ್ಕೋಬೋದು, ಪೊಲೀಸನ್ನು ತಪ್ಪಿಸ್ಕೋಬೋದು, ಕಾನೂನು ತಪ್ಪಿಸ್ಕೋಬೋದು, ಆದರೆ ಭಗವಂತನ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಿಮಗೆ ಇನ್ನೂ ಮಾತಾಡೋದು ತುಂಬ ಇದೆ. ಇದರೊಳಗಡೆ ಇನ್ನೂ ಹಲವಾರು ವೈಚಿತ್ರ್ಯಗಳಿದ್ದಾವೆ. ಸಮಯ ಮುಗಿತಾ ಬಂತು. ಇನ್ನು ನಿಮಗೆ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಗಿಡಮೂಲಿಕೆ ತೋರಿಸ್ಬೇಕು. ಅದು ಎಂಥದ್ದೇ ಮದ್ದು ಹಾಕಿದರೂ ಕೂಡ ಅದನ್ನು ಪೂರ್ತಿ ನಿರ್ನಾಮ ಮಾಡ್ತಕ್ಕಂಥ ಒಂದು ಅಪೂರ್ವವಾಗಿರ್ತ ಗಿಡಮೂಲಿಕೆ, ಅದು ನಿಮಗೆ ತೋರಿಸ್ಬೇಕು. ಆದರೆ ನೀವು ನಾಳಿಂದ ಸಂಚಿಕವರೆಗೂ ನೀವು ವೆಯ್ಟ್ ಮಾಡಲೇಬೇಕು. ವೆಯ್ಟ್ ಮಾಡ್ತೀರ ಅಂದ್ಕೊಂಡಿದ್ದೀನಿ. ನಮಸ್ಕಾರ.